Hello and welcome to Mustaq Kunnur Academy. Dear students, ಇವತ್ತಿನ ವಿಡಿಯೋದಲ್ಲಿ ನಾನು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ DE1 ಇದರದ್ದು ಪಾಸಿಂಗ್ ಪ್ಯಾಕೇಜ್ ಸೀರೀಸ್ ಆಲ್ರೆಡಿ ನಾನು 2 ವಿಡಿಯೋಗಳನ್ನು ಮಾಡಿದ್ದೀನಿ. ಈಗ ಈ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ದಿಸ್ ಇಸ್ ಥರ್ಡ್ ವಿಡಿಯೋ. ಈಗ ಆಲ್ರೆಡಿ ನಮ್ಗೆ ಗೊತ್ತಿದೆ ಪಾರ್ಟ್ ಡಿ ಯಲ್ಲಿ ಟೋಟಲ್ 55 ಮಾರ್ಕ್ಸ್ ಅನ್ನ ಕೇಳ್ತಾರೆ. ಇದರ ರಿಲೇಟೆಡ್ ನಾನು ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಈಗ 2 ವಿಡಿಯೋಸ್ ಅನ್ನ ಮಾಡಿದ್ದೀನಿ. ಈಗ ಇದು ಮೂರನೇ ವಿಡಿಯೋ. ಇದರದ್ದು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಆಸ್ ವೆಲ್ ಆಸ್ ಆನ್ಸರ್ಸ್ ಬಗ್ಗೆ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಲೆಟ್ಸ್ ಬಿಗಿನ್ ದಿಸ್ ವಾಸ್ ಅ ಕ್ವಶನ್. ಇವೆಲ್ಲ ಕ್ವಶನ್ಸ್ ನಾನು ಲಿಸ್ಟ್ ಮಾಡಿದ್ದೇನೆ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂಡ್ ಹೈಯೆಸ್ಟ್ ಪ್ರಿಯಾರಿಟಿ ಕ್ವಶನ್ಸ್. ದೀಸ್ ಕ್ವಶನ್ಸ್ ಕೇಳಿದ್ದಾರೆ. ಇವು ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅದಕ್ಕೆ ಆಲ್ರೆಡಿ ನಾನು ಫಸ್ಟ್ ವಿಡಿಯೋಸ್ ಅಲ್ಲಿ ಫಸ್ಟ್ 3 ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೀನಿ. ನಂತರ ವಿಡಿಯೋದಲ್ಲಿ ನೆಕ್ಸ್ಟ್ 3 ಕ್ವಶನ್ಸ್. ಈಗಿನ ವಿಡಿಯೋದಲ್ಲಿ ನಾನು ಲಾಸ್ಟ್ 4 ಕ್ವಶನ್ಸ್ ವಿತ್ ಆನ್ಸರ್ಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್ ವಿತ್ ದಿಸ್. ಇದರಲ್ಲಿ ನೋಡಿ ಇನ್ ಟುಡೇಸ್ ವಿಡಿಯೋ ವಿಲ್ ಡಿಸ್ಕಸ್ 2:1 marks, 4:1 marks, 1:4 DMUX and 1:2 DMUX, ಡೆಸಿಮಲ್ ಟು BCD ಎನ್ಕೋಡರ್, BCD ಟು ಡೆಸಿಮಲ್ ಎನ್ಕೋಡರ್ ಮತ್ತು 7 ಸೆಗ್ಮೆಂಟ್ ಡಿಕೋಡರ್. ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ ಆಗಿ ಕೇಳೋ ಕ್ವಶನ್ಸ್, ಡೋಂಟ್ ಮಿಸ್ ಇಟ್. ಲೆಟ್ಸ್ ಬಿಗಿನ್ ದಿಸ್. ಇವೆಲ್ಲ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಇನ್ ಪ್ರೀವಿಯಸ್ ವಿಡಿಯೋಸ್. Now we'll start with the multiplexer, demultiplexer. First we'll begin with 2:1 multiplexer. What is multiplexer? Multiplexer andre it is having many inputs and one output. ಇದನ್ನು ನೀವು ಹೇಳಬೇಕು. many input and one output. 2:1 marks ಅಂದ್ರೆ 2 input ಇರುತ್ತೆ, 1 output ಇರುತ್ತೆ and 1 select line. ಈಗ 1 select line ಯಾವ ತರ ಇರುತ್ತೆ? ಇಟ್ಸ್ ವೆರಿ ಸಿಂಪಲ್. 2 to the power of s is equal to input ಎಷ್ಟಿದಾವೆ? 2 ಅಂತ ಬರೀರಿ. ಈಗ ಇಲ್ಲಿ 2 ಬರ್ಬೇಕಂದ್ರೆ s ನಾವು ಏನ್ ಹಾಕ್ಬೇಕು? s ನಾನು 1 ಹಾಕಿದ್ರೆ ಇದು 2 ಬರುತ್ತೆ. ದಿಸ್ ಈಸ್ ದಿ ಸೆಲೆಕ್ಟ್ ಲೈನ್. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ದಿಸ್ ಇಸ್ ಅ ಸೆಲೆಕ್ಟ್ ಲೈನ್. ಈಗ ನೋಡಿ ಇದು ಯಾವ ತರ ವರ್ಕ್ ಆಗುತ್ತೆ? ಇಟ್ಸ್ ವೆರಿ ಸಿಂಪಲ್. 2 ಇನ್ಪುಟ್ ಇದಾವೆ, D0 ಮತ್ತು D1. ಈಗ ಈ D0 ಇನ್ಪುಟ್ ಔಟ್ಪುಟ್ ಗೆ ಬರಬೇಕಂದ್ರೆ ನಾವು ಏನ್ ಮಾಡಬೇಕು? ಇದರಲ್ಲಿ ನಾವು ಸೆಲೆಕ್ಟ್ ಲೈನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಲೈನ್ ಅದ ರೋಲ್ ಇಲ್ಲಿ ಬರುತ್ತೆ. ಐ ರಿಪೀಟ್ ಒನ್ಸ್ ಅಗೇನ್. ನಮ್ಮ ಹತ್ರ 2 ಇನ್ಪುಟ್ ಇದಾವೆ, D0 ಮತ್ತು D1. ಈಗ D0 ಇನ್ಪುಟ್ ಔಟ್ಪುಟ್ y ಗೆ ಬರಬೇಕಂದ್ರೆ ನಾನು S0 is equal to 0 ಕೊಟ್ರೆ ಅವಾಗ D0 ಔಟ್ಪುಟ್ y ಗೆ ಬರುತ್ತೆ. D1 ಏನ್ ಬೇಕಾದ್ರೂ ನೀವು ಕೊಟ್ಟರು ಔಟ್ಪುಟ್ ಗೆ ಬರುವುದಿಲ್ಲ, ಬರೀ D1 ಅಷ್ಟು ಮಾತ್ರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಈಗ D1 is equal to S is equal to 1 ಅಂತ ಕೊಟ್ರೆ D1 ನಾವು ಏನ್ ಇನ್ಪುಟ್ ಕೊಟ್ಟಿರ್ತೀವಿ ಅದೇ ಔಟ್ಪುಟ್ y ಗೆ ಬರುತ್ತೆ. ನೀವು D0 ಏನ್ ಬೇಕಾದ್ರೂ ಕೊಟ್ಟರು ಅದು ಔಟ್ಪುಟ್ ಗೆ ಬರುವುದಿಲ್ಲ, D1 ಮಾತ್ರ ಬರುತ್ತೆ. ಈಗ ಇದನ್ನ ನಾವು ಒಂದು ಟ್ರೂತ್ ಟೇಬಲ್ ಮುಖಾಂತರ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಟ್ರೂತ್ ಟೇಬಲ್ ಮುಖಾಂತರ ನೋಡಿ, ಇನ್ಪುಟ್ S ಇದೆ, ದೀಸ್ ಟು D0, D1, y. ಫಸ್ಟ್ D0 ನಾವು S ಕೊಡುವ, S is equal to 0 ಕೊಡುವ. D0 ಗೆ 0 ಕೊಟ್ರೆ ಔಟ್ಪುಟ್ 0 ಬರುತ್ತೆ. D1 ಏನ್ ಬೇಕಾದ್ರೂ ಇರಬಹುದು, ಡೋಂಟ್ ಕೇರ್. ಅದೇ ರೀತಿ S is equal to 0 ಕೊಟ್ಟಿದ್ದೀನಿ, D0 1 ಕೊಟ್ರೆ ಔಟ್ಪುಟ್ 1 ಬರುತ್ತೆ. ಅದೇ ರೀತಿ S ನಾನು 1 ಕೊಟ್ರೆ D1 ಅಲ್ಲಿ ಏನಿರುತ್ತೆ ಅದೇ ಔಟ್ಪುಟ್ ಬರುತ್ತೆ. D1 ಅಲ್ಲಿ ಏನಿರುತ್ತೆ ಅದೇ ಔಟ್ಪುಟ್ ಬರುತ್ತೆ. ನೀವು D0 ಏನ್ ಬೇಕಾದ್ ಕೊಡಿ, ಬಟ್ D1 ಏನಿರುತ್ತೆ ಅದೇ ಔಟ್ಪುಟ್ ಬರುತ್ತೆ. ದಿಸ್ ಈಸ್ 2:1 marks. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈಗ ಇದ್ರದ್ದು ನಾವು ಟ್ರೂತ್ ಟೇಬಲ್ ಲಿಂದ ನಾವು ಲಾಜಿಕ್ ಡಯಾಗ್ರಾಮ್ ಯಾವ ತರ ಬರಿತೀವಿ ಬೇಸ್ಡ್ ಆನ್ ದಿಸ್ ಇಕ್ವೇಶನ್. ದಿಸ್ ಈಸ್ ದಿ ಇಕ್ವೇಶನ್ ಆಫ್ ಮಲ್ಟಿಪ್ಲೆಕ್ಸರ್. ಏನಿದೆ? y is equal to s bar D0 plus s D1. ಈಗ ನೋಡಿ ನಮಗೆ ಬೇಕಾಗಿರೋದು ಫಸ್ಟ್ 2 AND ಟರ್ಮ್
and one or term. ಎಸ್ ಬಾರ್ ನನಗೆ ಬೇಕು, ಆ್ಯಂಡ್ ಟರ್ಮಿಗೆ ನಾನು ಆ್ಯಂಡ್ ಗೇಟನ್ನು ಯೂಸ್ ಮಾಡ್ತಾ ಇದ್ದೀನಿ, ಆರಿಗೆ ನಾನು ಪ್ಲಸ್ಸಿಗೆ ಆರ್ ಗೇಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾಟಿಗೆ ನಾನು ಏನು ಮಾಡ್ತಾ ಇದ್ದೀನಿ, ದಿಸ್ ಈಸ್ ದಿ ಎಸ್, ದಿಸ್ ಇಸ್ ಸೆಲೆಕ್ಟ್ ಲೈನ್ ಹಿಯರ್, ಇದು ಸೆಲೆಕ್ಟ್ ಲೈನ್ ಇದೆ, ಸೆಲೆಕ್ಟ್ ಲೈನ್ ನಾಟ್ ಮಾಡಿಬಿಟ್ಟು ನಾನು ಕಾಂಪ್ಲಿಮೆಂಟ್ ಮಾಡಿಬಿಟ್ಟು ಇಲ್ಲಿ ಕೊಡ್ತಾ ಇದ್ದೀನಿ. ದಿಸ್ ಇಸ್ ಫಸ್ಟ್ ಗೇಟ್ ಎಸ್ ಬಾರ್ ಡಿ ನಾಟ್, ಇಲ್ಲಿದೆ ಎಸ್ ಬಾರ್ ಡಿ ನಾಟ್, ದಿಸ್ ಇಸ್ ಫಸ್ಟ್ ಗೇಟ್. ಸೆಕೆಂಡ್ ಇಂಟು ಡಿ ಒನ್ ಎಸ್, ಎರಡು ಸಮ್ ಮಾಡಿದ ತಕ್ಷಣ ದಿಸ್ ವರ್ಕ್ಸ್ ಆಸ್ 2:1 multiplexer. Then we will see 4:1 multiplexer. This is 4:1 multiplexer. ಎಕ್ಸಾಮ್ ಅಲ್ಲಿ ನೀವು ಬ್ಲಾಕ್ ಡಯಾಗ್ರಾಮ್ ಬರೀಬೇಕು, ಟ್ರೂತ್ ಟೇಬಲ್ ಬರೀಬೇಕು ಮತ್ತು ಲಾಜಿಕ್ ಡಯಾಗ್ರಾಮ್ ಕೂಡ ನೀವು ಬರೀಬೇಕು. ದಿಸ್ ಇಸ್ ದಿ ಲಾಜಿಕ್ ಡಯಾಗ್ರಾಮ್. ಇಟ್ಸ್ ವೆರಿ ಸಿಂಪಲ್. ನೀವು ಇಕ್ವೇಶನ್ ತಿಳ್ಕೊಂಡ್ಬಿಟ್ರೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಯಾವ ತರ ನೀವು ಇಕ್ವೇಶನ್ಸ್ ಬರೀಬೇಕಂತ. ಬಹಳ ಸಿಂಪಲ್ ಇದೆ. ಓಕೆ, ವಾಟ್ ಈಸ್ 4:1 multiplexer? 4:1 multiplexer is having 4 inputs and 1 output and 2 select lines. ಎರಡು ಸೆಲೆಕ್ಟ್ ಲೈನ್ ಯಾವ ತರ ಬರ್ತವೆ? ವೆರಿ ಸಿಂಪಲ್. ನಾನು ಆಲ್ರೆಡಿ ಇಕ್ವೇಶನ್ ಹೇಳಿದ್ದೀನಿ. 2 to the power of s is equal to 4 ಅಂತ ಬರೀಬೇಕು. ಈಗ ಇಲ್ಲಿ 4 ಬರಬೇಕಂದ್ರೆ ಎಷ್ಟು ಸೆಲೆಕ್ಟ್ ಲೈನ್ ನಾವು ಕೊಡಬೇಕು? 2 to the power of 2 ಮಾಡಿದ್ರೆ ಅದಾಗುತ್ತೆ 4. ದಟ್ ಮೀನ್ಸ್ ವಿ ನೀಡ್ 2 ಸೆಲೆಕ್ಟ್ ಲೈನ್. ಇಲ್ಲಿ ನಾನು ಆ ಎರಡು ಸೆಲೆಕ್ಟ್ ಲೈನ್ಸ್ ನ ಕೊಟ್ಟಿದ್ದೀನಿ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಇದು ತಿಳಿದಂತ ತಿಳ್ಕೊತೀನಿ ನಾನು. ನಂತರ ಈಗ ಇದು ಯಾವ ತರ ವರ್ಕ್ ಆಗುತ್ತೆ? ಇಟ್ಸ್ ವೆರಿ ಸಿಂಪಲ್. ಎರಡು ಸೆಲೆಕ್ಟ್ ಲೈನ್ ಇದಾವೆ. ಎರಡು ಸೆಲೆಕ್ಟ್ ಲೈನ್ ಇದ್ರೆ 4 ಕಾಂಬಿನೇಷನ್ ಬರುತ್ತೆ. ಏನೇನ್ ಬರುತ್ತೆ? ಎಸ್ ನಾಟ್, ಲೆಟ್ ಮಿ ರೈಟ್ ಹಿಯರ್ ಒನ್ಸ್ ಅಗೇನ್, ಎಸ್ ನಾಟ್, ಎಸ್ ಒನ್. ಇನ್ಪುಟ್ ಏನ್ ಬರುತ್ತೆ? ಇನ್ಪುಟ್ ಏನಿದೆ? ಡಿ ನಾಟ್ ಟು ಡಿ ಫೋರ್ ಇದೆ. 0 0 0 1 1 0 1 1. ಈಗ 0 0 ಕೊಟ್ರೆ ಔಟ್ಪುಟ್ಟಿಗೆ ಡಿ ನಾಟ್ ಔಟ್ಪುಟ್ ಹೋಗುತ್ತೆ. 0 1 ಕೊಟ್ರೆ, ಈಗ ನೋಡಿ ಇಲ್ಲಿ ನಾನು 0 0 ಕೊಟ್ರೆ ಡಿ ನಾಟ್ ಲಿಂದ ಔಟ್ಪುಟ್ y ಹೋಗುತ್ತೆ. ನಾನು 0 1 ಕೊಟ್ರೆ ಅಂದ್ರೆ ಇದನ್ನ 0 ಇದನ್ನ ನಾನು 1 ಕೊಟ್ರೆ D1 ಔಟ್ಪುಟ್ y ಗೆ ಹೋಗುತ್ತೆ. ದಿಸ್ ಇಸ್ D1. ಅದೇ ರೀತಿ ನಾನು ಇಲ್ಲೇ 1 0 ಕೊಟ್ರೆ D2 ಔಟ್ಪುಟ್, D2 ಇನ್ಪುಟ್ y ಗೆ ಹೋಗುತ್ತೆ. ಇಲ್ಲೇ D2. 1 1 ಅಂತ ಕೊಟ್ರೆ, ಇಲ್ಲಿ 1 1 ಅಂತ ಕೊಟ್ರೆ D3 ಏನಿರುತ್ತೆ ಅದು ಔಟ್ಪುಟ್ಗೆ ಹೋಗುತ್ತೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ದಿಸ್ ಇಸ್ D3. ಈಗ ಇಲ್ಲಿ ನೋಡಿ ಟ್ರೂತ್ ಟೇಬಲ್ ಮುಖಾಂತರ ನಾವು 0 0 ಕೊಟ್ರೆ ಡಿ ನಾಟ್ಗೆ ಏನಿರುತ್ತೆ ಅದೇ ಔಟ್ಪುಟ್ಗೆ ಹೋಗುತ್ತೆ. ಬೇರೆದು ಏನ್ ಬೇಕಾದ ಇರಬಹುದು. ಅದೇ ರೀತಿ 0 0 ಎಸ್ ನಾಟ್ 0 ಎಸ್ ಒನ್ 0 ಕೊಟ್ರೆ D1 ಡಿ ನಾಟ್ 1 ಇದ್ರೆ ಅದು ಔಟ್ಪುಟ್ಗೆ ಹೋಗುತ್ತೆ. ರಿಮೈನಿಂಗ್ ಇನ್ಪುಟ್ ಏನ್ ಬೇಕಾದ್ರೂ ಇರಬಹುದು. ದಿಸ್ ಇಸ್ ಡೋಂಟ್ ಕೇರ್. ಅದೇ ರೀತಿ 0 1 ಇದ್ರೆ D1 ಇನ್ಪುಟ್ ಏನಿದೆ ಅದು ಔಟ್ಪುಟ್ಗೆ ಹೋಗುತ್ತೆ. D1 ಇನ್ಪುಟ್ ಏನಿದೆ ಅದು ಔಟ್ಪುಟ್ಗೆ ಹೋಗುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಅದೇ ರೀತಿ 1 0 ಇತ್ತಂದ್ರೆ ನೀವು D2 ಏನಿದೆ ಅದು ಔಟ್ಪುಟ್ಗೆ ಹೋಗುತ್ತೆ. 1 1 ಇತ್ತಂದ್ರೆ ಈಗ ನಾವು ನೋಡಬಹುದು D3 ಏನಿದೆ ಅದು ಔಟ್ಪುಟ್ಗೆ ಹೋಗುತ್ತೆ. ದಿಸ್ ಈಸ್ ದಿ ವರ್ಕಿಂಗ್ ಆಫ್ 4:1 mux. ಈಗ ಟ್ರೂತ್ ಟೇಬಲ್ ಮುಖಾಂತರ ನಾವು ಲಾಜಿಕ್ ಡಯಾಗ್ರಾಮ್ ಯಾವ ತರ ಬರೀಬೇಕು? ಇಟ್ಸ್ ವೆರಿ ಸಿಂಪಲ್. ಲೆಟ್ ಮಿ ಟೀಚ್ ಯು ಹೌ ಟು ರೈಟ್ ದಿಸ್ ಇಕ್ವೇಶನ್. ನೋಡಿ ಈ ಇಕ್ವೇಶನ್ ಯಾವ ತರ ಬರೀಬೇಕಂದ್ರೆ ವೆರಿ ಸಿಂಪಲ್. ಫಸ್ಟ್ ಬರ್ಕೊಳ್ಳಿ y is equal to d naught. d naught ಗೆ ಏನ್ ಬರುತ್ತೆ? d naught ಯಾವಾಗ ಬರುತ್ತಂದ್ರೆ s0 s0 0 s1 0 ಅಂದ್ರೆ s1 s0 ಇದು 0 0 ಇದ್ದಾಗ ಇದು d naught ಬರುತ್ತೆ. ಅದಕ್ಕೆ ನಾನು ಏನ್ ಬರೀಬೇಕು? ಫಸ್ಟ್ d naught s1 ಡಬಲ್, ಸಾರಿ ದಿಸ್ ಇಸ್ 0, ದಿಸ್ ಒನ್. D1 ಯಾವಾಗ ಬರುತ್ತೆ? D1 ದಿಸ್ ಇಸ್ ನಥಿಂಗ್ ಬಟ್, ಈಗ ಲೆಟ್ ಮಿ ರೈಟ್ ಹಿಯರ್ s0 s1 0 0 0 1 1 0 1 1. ಇದು D0 D1 D2 ಮತ್ತು D3. ಈಗ ಇದನ್ನು ಪ್ಲಸ್ ಮಾಡಿಬಿಟ್ಟು ಲೆಟ್ ಮಿ ರೈಟ್ ದಿಸ್ ಒನ್ಸ್ ಅಗೇನ್. ಇದು ಇನ್ನೊಂದ್ಸಲ ಬರೆಯುವ y ಇಕ್ವೇಶನ್. y is equal to ಯಾವ ತರ ಬರೀಬೇಕಂತ ಹೇಳ್ತಾ ಇದ್ದೀನಿ ನಾನು. ಇದು ಮೆಮರೈಸ್ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಇಕ್ವೇಶನ್ ಜಸ್ಟ್ ರೈಟ್
ಡಿ ನಾಟ್ ಪ್ಲಸ್ ಏನು ಬರಿಬೇಕು ಇಲ್ಲಿ ನೋಡಿ ಎಸ್ ನಾಟ್ ಎಸ್ ಒನ್ ಎಸ್ ಒನ್ ಎಸ್ ನಾಟ್ ಬಾರ್ ಬರಿಬೇಕು ಯಾಕಂದ್ರೆ 0 ಇದೆ ಅವಾಗ ಡಿ ನಾಟ್ ಪ್ಲಸ್ ಅಂತ ಬರೀರಿ ಡಿ ಒನ್ ಏನು ಬರಿಬೇಕು ಎಸ್ ಒನ್ ಬಾರ್ ಇಂಟು ಎಸ್ ನಾಟ್ ಪ್ಲಸ್ ಅಂತ ಬರೀರಿ ಡಿ2 then write this s1 s not plus d3 this is s1 s not ಈಗ based on this is same equation here ಇದೇ equation ನಾನು ಇಲ್ಲಿ ಬರೆದಿದ್ದೀನಿ ಇದೇ equation ಆಧಾರದ ಮೇಲೆ ನೀವು ಡಯಾಗ್ರಾಮ್ ಅನ್ನು ಡ್ರಾ ಮಾಡಬೇಕು ಈಗ ಡಯಾಗ್ರಾಮ್ ಯಾವ ತರ ಡ್ರಾ ಮಾಡ್ತೀರಿ this is s not this is s1 s not ಬಾರ್ ಯಾವಾಗ ಆಗುತ್ತೆ ಇಲ್ಲಿ ನಾಟ್ ಗೇಟ್ ಕನೆಕ್ಟ್ ಮಾಡಿದಾಗ ಅದನ್ನ ಲೈನ್ ಡ್ರಾ ಮಾಡಿಬಿಟ್ಟು ಈಗ ಫಸ್ಟ್ ಇಲ್ಲಿ ನೋಡಿ ದಿಸ್ ಈಸ್ 3 ಟರ್ಮ್ ಇದಾವೆ ಆ್ಯಂಡ್ ಗೇಟ್ ಹಾಕಬೇಕು ಇದಕ್ಕೆ ರೆಸ್ಪೆಕ್ಟಿವ್ ಇನ್ಪುಟ್ಸ್ ಅನ್ನು ಕೊಡಬೇಕು ದಿಸ್ ಒನ್ ಅದೇ ರೀತಿ ಇನ್ನೊಂದು ಆ್ಯಂಡ್ ಗೇಟ್ ಇವೆಲ್ಲ ಆ್ಯಂಡ್ ಗೇಟ್ ಅದ ಔಟ್ಪುಟ್ ಅನ್ನು ತಗೊಂಡ್ಬಿಟ್ಟು ಪ್ಲಸ್ ಇದೆ ಇಲ್ಲೇ ನಾವು ಆರ್ ಗೇಟ್ ಅನ್ನು ಕೊಡಬೇಕಾಗುತ್ತೆ ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್ ದಿಸ್ ಇಸ್ 4:1 ಮಕ್ಸ್ ನಾವು ಕಮಿಂಗ್ ಟು ಡಿಮಕ್ಸ್ ಅಂದ್ರೆ ಡೆಫಿನಿಷನ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಡಿಮಲ್ಟಿಪ್ಲೆಕ್ಸರ್ ಅಂದ್ರೆ ದಿಸ್ ಈಸ್ 1 to many this is 1 to many one input ಇರುತ್ತೆ ಆಮೇಲೆ based on requirement ಇಲ್ಲ ಔಟ್ಪುಟ್ ಇರುತ್ತೆ ಈಗ ನಾನು ಇದರಲ್ಲಿ 1:2 ಡಿಮಕ್ಸ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ 1:2 ಡಿಮಕ್ಸ್ ಅಂದ್ರೆ ಇಲ್ಲಿ ನೋಡಿ 1 ಇನ್ಪುಟ್ 2 ಔಟ್ಪುಟ್ ಸೆಲೆಕ್ಟ್ ಲೈನ್ ಎಷ್ಟು ಬರುತ್ತೆ 1 ಆಲ್ರೆಡಿ ನಾನು ಹೇಳಿದ್ದೀನಿ 2 to the power of s is equal to this is ಔಟ್ಪುಟ್ ಎಷ್ಟಿದೆ 2 ಅಂತಿದೆ write here 2 to the power of s is equal to 2 ಎಷ್ಟು ಇನ್ಪುಟ್ ಎಸ್ ಕೊಟ್ಟರೆ 1 ಕೊಟ್ಟರೆ ನಾನು ಇದು 2 ಬರುತ್ತೆ ಅಂದ್ರೆ 1 ಸೆಲೆಕ್ಟ್ ಲೈನ್ ಬರುತ್ತೆ ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್ ಈಗ ಡಿ ಮಲ್ಟಿಪ್ಲೆಕ್ಸರ್ ಅಲ್ಲಿ ಏನಾಗುತ್ತೆ ಈಗ ಡಿ ಇನ್ಪುಟ್ ಏನಿರುತ್ತೆ ಅದು y0 ಗೆ ಹೋಗ್ಬೇಕಂದ್ರೆ ನಾನು ಎಸ್ ಅನ್ನ 0 ಕೊಡಬೇಕು ಅದೇ ರೀತಿ ಡಿ ಇನ್ಪುಟ್ ಏನಿರುತ್ತೆ ಅದು y1 ಗೆ ಹೋಗ್ಬೇಕಂದ್ರೆ ನಾನು ಎಸ್ ಅನ್ನ 1 ಕೊಡಬೇಕು ದಿಸ್ ಈಸ್ ದಿ ವರ್ಕಿಂಗ್ ಆಫ್ ಡಿಮಲ್ಟಿಪ್ಲೆಕ್ಸರ್ ಈಗ ಡಯಾಗ್ರಾಮ್ ನೋಡಿ ಟ್ರೂತ್ ಟೇಬಲ್ ಮುಖಾಂತರ ನಾವು ನೋಡಬಹುದು ಎಸ್ ನಾನು 0 ಕೊಟ್ಟಾಗ ಈಗ ಡಿ ಅಲ್ಲಿ ನಾ 0 ಕೊಟ್ರೆ ಅದು y0 ಗೆ ಹೋಗುತ್ತೆ y1 ಅಲ್ಲಿ ಏನೂ ಇಲ್ಲ ಅದು 0 ಇರುತ್ತೆ ಅದೇ ರೀತಿ ಡಿ ನಾನು 1 ಕೊಟ್ರೆ ಎಸ್ 1 ಇದ್ರೆ ಇದು 1 y0 ಗೆ ಹೋಗುತ್ತೆ y1 ಗೆ ಏನು ಹೋಗೋದಿಲ್ಲ ಅಂಡ್ ದೆನ್ ಎಸ್ ಇಸ್ ಈಕ್ವಲ್ ಟು 1 ಕೊಟ್ರೆ ನಾವು ಡಿ ಏನಿರುತ್ತೆ ಅದು y1 ಗೆ ಹೋಗುತ್ತೆ ಇಲ್ಲಿ ನೋಡಿ 1 ಇಲ್ಲಿ ಕೊಟ್ರೆ ಇಲ್ಲಿ 1 ಹೋಗುತ್ತೆ ಲೈಕ್ ದಿಸ್ ಅಂಡ್ ಟ್ರೂತ್ ಟೇಬಲ್ ಈಸ್ ಬೇಸ್ಡ್ ಆನ್ ಟ್ರೂತ್ ಟೇಬಲ್ ನಾವು ಇಕ್ವೇಶನ್ ಬರೀತೀವಿ equation is very simple y0 is equal to s bar d y1 is equal to sd based on this equation ನಾವು ಇಲ್ಲಿ ಡಯಾಗ್ರಾಮ್ ಅನ್ನ ಬರೆದಿದ್ದೀವಿ y0 ನೋಡಿ is equal to this is d ಇನ್ಪುಟ್ ಒಂದೇ ಇದೆ ಇದು ಇನ್ಪುಟ್ ಎಲ್ಲದಕ್ಕೂ ಹೋಗುತ್ತೆ ಯಾವಾಗ ಇದು s bar s is equal to 0 ಇದ್ದಾಗ ಇದು s is equal to 1 ಇದ್ದಾಗ y0 y1 I hope this is a clear this is 2:1 dmux ಮತ್ತು 1:4 ಡಿಮಕ್ಸ್ ಅಂದ್ರೆ ಏನು ಇದರಲ್ಲಿಯೂ ಕೂಡ 1 ಇನ್ಪುಟ್ ಇರುತ್ತೆ 4 ಔಟ್ಪುಟ್ ಇರ್ತವೆ ಎಷ್ಟು ಸೆಲೆಕ್ಟ್ ಲೈನ್ 2 ಸೆಲೆಕ್ಟ್ ಲೈನ್ ಈಗ ಬೇಸ್ಡ್ ಆನ್ ಕಾಂಬಿನೇಷನ್ ಈಗ ನೋಡಿ ಡಿ ಇನ್ಪುಟ್ ಇದೆ ಇದು y0 ಗೆ ಹೋಗ್ಬೇಕಂದ್ರೆ ನಾವು ಏನ್ ಮಾಡಬೇಕು s0 s1 0 0 ಕೊಡಬೇಕು ಆವಾಗ ಡೇಟಾ ಇನ್ಪುಟ್ ಏನಿರುತ್ತೆ ಡಿ ಇದು y0 ಗೆ ಹೋಗುತ್ತೆ ಅದೇ ರೀತಿ 0 0 ಇದನ್ನು ಕೊಟ್ಟಾಗ ಡಿ ಯಲ್ಲಿ ಏನು ಇನ್ಪುಟ್ ಇರುತ್ತೆ ಅದು y0 ಗೆ ಹೋಗುತ್ತೆ ಇದು ಏನು ಕನ್ಸಿಡರ್ ಮಾಡೋದಿಲ್ಲ ಅವಾಗ ಲೈಕ್ ವೈಸ್ ಸೆಕೆಂಡ್ ಕಾಂಬಿನೇಷನ್ ವಿಲ್ ಸಿ ಹಿಯರ್ ಇನ್ ಸೆಕೆಂಡ್ ಕಾಂಬಿನೇಷನ್ 0 1 0 1 ನಾವು ಇಲ್ಲಿ ಕೊಟ್ಟಾಗ ಡಿ ಯಲ್ಲಿ ಏನು ನಾವು ಕೊಡ್ತೀವಿ ಅದು y1 ಗೆ ಬರುತ್ತೆ ಅದೇ ರೀತಿ 1 0 ಕೊಟ್ಟಾಗ ಡಿ ಯಲ್ಲಿ ನಾವು ಏನು ಕೊಡ್ತೀವಿ ಅದು y3 ಗೆ ಬರುತ್ತೆ ಮತ್ತು 1 1 ಕೊಟ್ಟಾಗ ಎರಡು ಕಾಂಬಿನೇಷನ್ 1 1 ಕೊಟ್ಟಾಗ ಡಿ ಗೆ ನಾವು ಏನು ಕೊಡ್ತೀವಿ ಅದು y4 ಗೆ ಬರುತ್ತೆ ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್ ಈಗ ಬೇಸ್ಡ್ ಆನ್ ದಿಸ್ ನಾವು ಡಯಾಗ್ರಾಮ್ ಅನ್ನು ಬರೀತೀವಿ ಇಟ್ಸ್ ವೆರಿ ಸಿಂಪಲ್ ಈಗ ನೋಡಿ 0 0 ಇದ್ದಾಗ ಡಿ ಎಲ್ಲಿಗೆ ಬರುತ್ತೆ y0 ಗೆ ಬರುತ್ತೆ 0 1 ಇದ್ದಾಗ y1 ಗೆ ಬರುತ್ತೆ
this is y2 and this is y3. It's very simple. ಈಗ AND ಗೇಟ್ ಹಾಕ್ಬಿಟ್ಟು ನೀವು ದಿಸ್ ಇಸ್ ಇನ್ಪುಟ್ ಲೈನ್, ಈ ಎಲ್ಲದಕ್ಕೂ ಕಾಮನ್ ಇರುತ್ತೆ. ಈಗ ಈ ಇನ್ಪುಟ್ ಔಟ್ಪುಟ್ ಗೆ ಬರಬೇಕಂದ್ರೆ y0 ಗೆ ಬರಬೇಕಂದ್ರೆ ನಾವು ಏನು ಮಾಡಬೇಕು, ಇಲ್ಲೇ s1 bar s0 bar, and this here is s1 bar s0, and then s1 s0 bar, and then y3 is s1, this is s1 here and s0. ಈ ತರ ಕೊಟ್ಬಿಟ್ರೆ ನಾವು ಈಗ ನಾವು ನೋಡಬಹುದು this is having one input and many output. I hope this point is clear. Next we will move to the next topic, that is decimal to BCD encoder. We will see this in next video. Thank you.